ಹೊಸ ಕ್ಯಾಲೆಂಡರ್ ವರ್ಷಕ್ಕೆ ನಾವು ಕಾಲಿಟ್ಬಿಟ್ಟಿದ್ದೀವಿ. ಎಲ್ಲರಿಗೂ 2025 ವರ್ಷ ಒಳ್ಳೆ ರೀತಿಯಾದಂಥ ಫಲವನ್ನು ತಂದುಕೊಡಲಿ ಅಂತ ಕೇಳ್ಕೊತೀನಿ. ವಾಡಿಕೆಯಂತೆ ಪ್ರತಿ ವರ್ಷ ಒಂದು ಮಿಷನ್ ಅಂತ ಮಾತಾಡ್ತಾ ಬಂದಿದ್ದೀವಿ. 2023ರಲ್ಲಿ ಹೆಲ್ತ್ ಇನ್ಶೂರೆನ್ಸ್ ಬಗ್ಗೆ ಮಾತಾಡಿದ್ವಿ. 2024ರಲ್ಲಿ ಟರ್ಮ್ ಇನ್ಶೂರೆನ್ಸ್ ಬಗ್ಗೆ ಮಾತಾಡಿದ್ವಿ. 2025ರ ಒಂದು ಮಿಷನ್ನ ಸೆಟ್ ಮಾಡುವಂಥ ಸಮಯ ಬಂದಿದೆ. 2025ರಲ್ಲಿ ನಮ್ಮ ಚಾನಲ್ನ ಮಿಷನ್ ಆಗಿರುತ್ತೆ ಆಪತ್ಕಾಲಕ್ಕೆ ಇರಲಿ ಒಂದು ನಿಧಿ ಅಂತ ಅಲ್ವಾ. ಎಮರ್ಜೆನ್ಸಿ ಅನ್ನೋದು ಮನುಷ್ಯನ ಬದುಕಲ್ಲಿ ಯಾವ ಬೇಕಾದರೂ ಬರ್ತಾ ಹೋಗ್ಬೋದು. ಸುಮಾರು ಜನ ನನ್ನ ಫ್ರೆಂಡ್ಸಲ್ಲಿ ಮತ್ತು ರಿಲೇಟಿವ್ಸಲ್ಲೂ ಕೂಡ ನೋಡಿದ್ದೀನಿ. ಒಂದು ಗೊತ್ತಿರೋಂಥ ಸಿಚುವೇಶನ್ ಬಂದಾಗ ಅವರಿಗೆ ಕೆಲವರಿಗೆ ಎಮರ್ಜೆನ್ಸಿ ಫಂಡು ಎಷ್ಟು ಒಂದು ರೀತಿಯಾಗಿ ಒಳ್ಳೆ ರೀತಿಯಾದಂಥ ಒಂದು ನೆರವನ್ನು ನೀಡಿತು. ಕೆಲವರು ಎಮರ್ಜೆನ್ಸಿ ಫಂಡ್ ಇಲ್ಲದೇ ಅಂತ ಕಾರಣದಿಂದಾಗಿ ತುಂಬ ಸಫರ್ ಆಗಿದ್ದನ್ನು ಕೂಡ ನೋಡಿದೆ. ಹಾಗಾಗಿ 2025ರ ನಮ್ಮ ಚಾನಲ್ನ ಮಿಷನ್, ಯಾರ್ಯಾರು ಚಾನಲ್ನ ವೀಕ್ಷಣೆ ಮಾಡ್ತಾ ಇದ್ರೋ, ಸಬ್ಸ್ಕ್ರೈಬರ್ಸ್ ಆಗಿದ್ರು, ನೀವೆಲ್ಲರೂ ಕೂಡ ಈ ವರ್ಷ ಮುಗಿಯೋದ್ರೊಳಗಾಗಿ ನೀವು ಒಂದು ಎಮರ್ಜೆನ್ಸಿ ಫಂಡನ್ನು ನೀವು ಸೆಟ್ ಮಾಡಬೇಕು ಅನ್ನೋದು ನನ್ನ ಉದ್ದೇಶ. ನಾನು ಸೇರಿಸ್ಕೊಂಡು ನಾವು ಎಲ್ಲರೂ ಕೂಡ ಈ ಒಂದು ಧ್ಯೇಯದ ಕಡೆಗೆ ಹೆಜ್ಜೆ ಇಡ್ತಾ ಹೋಗೋಣ ಅಂತ. ಯಾರಾದರೂ 2023 2024 ಮಿಷನ್ನ ಇನ್ನೂ ನೀವು ಕಂಪ್ಲೀಟ್ ಮಾಡಿಲ್ಲ ಅಂದರೆ ದಯವಿಟ್ಟು ಮೊದಲು ಅದಕ್ಕೆ ಆದ್ಯತೆ ಕೊಟ್ಟು ಅದನ್ನು ಕಂಪ್ಲೀಟ್ ಮಾಡಿ ನಂತರ ಸ್ಥಾನದಲ್ಲಿ ನೀವು ಎಮರ್ಜೆನ್ಸಿ ಫಂಡಿಗೆ ನೀವು ಪ್ರಾಮುಖ್ಯತೆಯನ್ನು ಕೊಡ್ತಾ ಹೋಗ್ಬೋದು. ಸೊ ಎಮರ್ಜೆನ್ಸಿ ಫಂಡು ಯಾಕೆ ಬೇಕು ಅನ್ನೋದಕ್ಕೆ ನೋಡಿ, ಇಂಪಾರ್ಟೆಂಟ್ ಆಗಿ ಒಂದು ಪ್ರಿಡಿಕ್ಟಬಿಲಿಟಿ ಇರೋದಿಲ್ಲ ಅಲ್ವಾ. ಆಯಿತು, ನಿಮಗೆ ಎಮರ್ಜೆನ್ಸಿ ಬಂತು ಅಂತಂದರೆ ಹೆಲ್ತ್ ಇನ್ಶೂರೆನ್ಸ್ ಮಾಡಿಸಿದ್ದೀವಿ, ಲೈಫಿಗೆ ಎಮರ್ಜೆನ್ಸಿ ಬಂತು ಅಂದರೆ ಲೈಫ್ ಇನ್ಶೂರೆನ್ಸ್ ಅಂತ ಮಾಡಿಸಿದ್ದೀವಿ. ಇದಲ್ಲದಲ್ಲೂ ಕೂಡ ಯಾಕೆ ಎಮರ್ಜೆನ್ಸಿ ಫಂಡ್ ಬೇಕು ಅಂತ ನಿಮ್ಗೆ ಅನಿಸ್ತಾ ಹೋಗ್ಬೋದು. ನಾವು ಪ್ರತಿಯೊಬ್ಬರು ಮಾಡೋದಂಥದ್ದು ಹೊಟ್ಟೆಗಾಗಿ ಬಟ್ಟೆಗಾಗಿ ಅಂತ ಒಂದು ನಾಣ್ಣುಡಿನೇ ಇದೆ. ಹೀಗಾಗಿದ್ದಾಗ ಒಂದು ಅನ್ಇವನ್ ಸಿಚುವೇಶನ್ ಅನ್ನೋದು ಯಾವಾಗ ಬೇಕಾದರೂ ಬರ್ತಾ ಹೋಗ್ಬೋದು. ಏನೋ ಒಂದು ರಿಸೆಷನ್ ಅಂತ ಆಗಿ ಒಂದು ಉದ್ಯೋಗದಲ್ಲಿ ತೊಂದರೆಗಳಾಗುವಂಥ ಸಾಧ್ಯತೆ ಇರುತ್ತೆ, ಅಥವಾ ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗಿ ಅದು ಇನ್ಶೂರೆನ್ಸು ಅಂತ ಇದ್ರೂ ಕೂಡ ಇಮಿಡಿಯೇಟಾಗಿ ಅಕ್ಸೆಪ್ಟ್ ಆಗದಲ್ಲೇ ಇರ್ಬೋದು. ಅಥವಾ ಕೆಲವರಿಗೆ ಮನೆಯಲ್ಲಿ ಎಲ್ಲರಿಗೂ ಇನ್ಶೂರೆನ್ಸ್ ಮಾಡ್ಸೋಕ್ಕೆ ಸಾಧ್ಯ ಆಗದಲ್ಲೇ ಇರ್ಬೋದು. ಅಂದರೆ ಸೀನಿಯರ್ ಸಿಟಿಸನ್ಸ್ ಇದ್ದೀರಾ ಅಂದರೆ ಅಷ್ಟು ಸುಲಭವಾಗಿ ಇನ್ಶೂರೆನ್ಸ್ ಸಿಗೋದಿಲ್ಲ ಮನೆಯಲ್ಲಿ. ಸೊ ಅವ್ರಿಗೇನಾದರೂ ಅನಾರೋಗ್ಯ ಆಯಿತು, ಆ ಥರ ಸ್ಥಿತಿ ಬಂತು ಅಂತಂದರೆ ನೀವು ಅವಾಗ ನೀವು ಕೈಯಿಂದ ಬರ್ಸಲೇಬೇಕಾಗುತ್ತೆ ಇನ್ಶೂರೆನ್ಸ್ಗಳನ್ನು. ಅಥವಾ ಮನೆಯಲ್ಲಿ ಮಕ್ಕಳಿದ್ದಾರೆ, ಅದರದ್ದು ಏನಾದ್ರು ಹೈಯರ್ ಎಜುಕೇಷನ್ಗೆ ಹೋಗ್ತಾ ಇದ್ದೀರಾ, ಅಥವಾ ಒಂದು ಸ್ಕೂಲ್ ಬಿಟ್ಟು ಇನ್ನೊಂದು ಕಡೆ ಟ್ರಾನ್ಸ್ಫರ್ ಆಗುವಂಥ ಉದ್ಯೋಗ ಇರುತ್ತೆ ಕೆಲವ್ರದ್ದು. ಇದು ಬೇರೆ ಬೇರೆ ಥರದ ಸಿಚುವೇಷನ್ಗಳಲ್ಲಿ ನಮಗೆ ಒಂದು ಎಮರ್ಜೆನ್ಸಿ ಅಂತ ಒಂದು ಬಂದು ಒದಗ್ಬೋದು. ಸೊ ಹಾಗಿದ್ದಾಗ ನಿಮ್ಮ ಎಮರ್ಜೆನ್ಸಿ ಫಂಡ್ ಅನ್ನೋದನ್ನು ನೀವು ಸಪ್ರೇಟಾಗಿ ನೀವು ಮಾಡಿ ಇಟ್ಟಿರಲಿಲ್ಲ ಅಂತಂದರೆ ನೀವೇನೋ ಒಂದು ಲಾಂಗ್ ಟರ್ಮಿಗೆ ಅಂತ ಒಂದು ಇನ್ವೆಸ್ಟ್ಮೆಂಟ್ ಅಂತ ಮಾಡ್ತಾ ಬಂದಿರ್ತೀರಾ, ಅದನ್ನು ಬ್ರೇಕ್ ಮಾಡುವಂಥ ಸಿಚುವೇಶನ್ ಬಂದ್ಬಿಡುತ್ತಲ್ವ. ಅದನ್ನು ತಪ್ಪಿಸಲಿಕ್ಕೆ ಅಂತಲೇ ಇವೆಲ್ಲ ಮಾಡ್ತಾ ಇರೋವಂಥದ್ದು. ಆಯಿತು, ನಾನು ತಿಂಗಳ ನಾನು ಯಾಕೆ ನಾನು ಅಥವಾ ವರ್ಷ ಯಾಕೆ ನಾನು ಹೆಲ್ತ್ ಇನ್ಶೂರೆನ್ಸಿಗೆ ಟರ್ಮ್ ಇನ್ಶೂರೆನ್ಸಿಗೆ ಪ್ರೀಮಿಯಮ್ನ ಕಟ್ಟಬೇಕು, ಬಂದಾಗ ನಾನು ನೋಡ್ಕೊತೀನಿ ಅಂತ ನೀವು ಅನ್ಬೋದು. ಅದನ್ನ ನಾನು ಸಪ್ರೇಟಾಗಿ ತೆಗೆದಿಡ್ತೀನಿ ಅಂತ ಕೆಲವರು ಮಾಡ್ಬೋದು. ಆದರೆ ಅಲ್ಲಿ ಕೆಲವೊಂದು ಬೆನಿಫಿಟ್ಸ್ ಇದೆ ಅಲ್ವಾ, ರೀಫಿಲ್ ಆಗ್ತಾ ಹೋಗುತ್ತೆ. ಮತ್ತು ನಿಮ್ಮ ಒಂದು ವ್ಯಾಲಿಡೇಷನಲ್ಲಿ ಕೆಲವೊಂದು ಏನು ಬೇಕಾಗೋದಿಲ್ಲ. ಒಂದು ಇನ್ಶೂರೆನ್ಸ್ ಇದೆ ಅಂದರೆ ಅದಕ್ಕೆ ಒಂದು ಸಪ್ರೇಟ್ ಎಂಟಿಟಿ ಇರುತ್ತೆ, ಅವ್ರು ನೋಡ್ಕೊತ ಹೋಗ್ತಾರೆ. ಆದರೆ ಎಮರ್ಜೆನ್ಸಿ ಫಂಡಲ್ಲಿ ನಿಮ್ಮ ಕಂಟ್ರೋಲು ನಿಮ್ಮ ಜೊತೆಗೆ ಇರುತ್ತೆ. ಹೆಲ್ತ್ ಇನ್ಶೂರೆನ್ಸ್ ಟರ್ಮ್ ಇನ್ಶೂರೆನ್ಸಲ್ಲಿ ನೀವು ಯಾವುದಾದ್ರು ಕಂಪ್ನಿನ ತೊಗೊಂಡಿರ್ತೀರೋ, ಆ ಥರ ಸಿಚುವೇಶನ್ ಬಂದಾಗ ನೀವು ಅವ್ರಿಗೆ ಏನೊಂದು ಪ್ರೀಮಿಯಮ್ ಕೊಟ್ಟಿರ್ತಾರೋ ಅದ್ರ ಮೂಲಕ ನೀವು ಅವ್ರಿಗೆ ಕ್ಲೇಮ್ ಮಾಡ್ಕೋಬೋದು, ತಗೊತ ಹೋಗ್ಬೋದು. ಸೊ ಇವೆರಡನ್ನು ಹೊರತುಪಡಿಸಿ ಕೂಡ ಎಮರ್ಜೆನ್ಸಿ ಫಂಡ್ ಬೇಕಾಗುತ್ತೆ. ಯಾಕೆಂತಂದರೆ ಸುಮಾರು ಕಡೆ ಹೆಲ್ತ್ ಇನ್ಶೂರೆನ್ಸಲ್ಲೂ ಕೂಡ ನಿಮಗೆ 80% 90% ಕೋಪೆ ಇರುತ್ತೆ. ಕಂಪ್ಲೀಟಾಗಿ ನಿಮಗೆ ರಿಕವರ್ ಆಗೋದಿಲ್ಲ ಏನಾದ್ರು ಒಂದು ದೊಡ್ಡ ಒಂದು ಆಪರೇಷನ್ ಸರ್ಜರಿ ಅಂತ ಆದಾಗ. ಹಾಗಾಗಿದ್ದಾಗ ಇನ್ನೊಂದು 20% ದುಡ್ಡು ನಿಮ್ಮ ಕೈಯಿಂದನೇ ಪೇ ಮಾಡಬೇಕಾಗಿ ಬಂದಿರುತ್ತೆ. ಕೆಲವರು ಕಂಪನಿಯಿಂದನೇ ತೊಗೊಂಡಿರ್ಬೋದು ಇನ್ಶೂರೆನ್ಸ್ಗಳು, ಅಲ್ಲೂ ಕೂಡ ನಿಮಗೆ ಬೇಕಾಗ್ತಾ ಹೋಗುತ್ತೆ. ಜೊತೆಗೆ ನಾನು ಆಗಲೇ ಹೇಳ್ದಂಗೆ ಜಾಬಿಗೆ ನಿಮಗೆ ಏನಾದರೂ ಒಂದು ಆಪತ್ತು ಬಂತು, ನೀವು ಹೊಸ ಜಾಬನ್ನು ತೊಗೊಂಡು ಅಲ್ಲಿ ನೀವು ಸೇರ್ಕೊಳ್ಳೋ ತನಕ ನಿಮಗೆ ಮನೆಯದು ಏನು ಒಂದು ಬೇಸಿಕ್ ನೆಸೆಸಿಟಿ ಅಂತ ಇರುತ್ತೆ, ಅದನ್ನು ನಡೆಸ್ಕೊಂಡು ಹೋಗೋಕ್ಕೆ ನಿಮಗೆ ಎಮರ್ಜೆನ್ಸಿ ಫಂಡು ಆವಾಗ ತುಂಬ ಹೆಲ್ಪ್ ಆಗ್ತಾ ಹೋಗುತ್ತೆ. ಸೊ ಕೆಲವರು ಮನೆಯಲ್ಲಿ ಗಂಡ ಹೆಂಡತಿ ಇಬ್ಬರು ದುಡಿತಾ ಇರ್ಬೋದು, ಅಥವಾ ಕೆಲವರು ಮನೆಯಲ್ಲಿ ಒಬ್ಬರೇ ದುಡಿತಾ ಇರ್ತಾರೆ, ಅವ್ರ ಮೇಲೇ ಫುಲ್ ಎಲ್ಲ ಜವಾಬ್ದಾರಿ ಇರುತ್ತೆ. ಕೆಲವರಿಗೆ ಡಿಪೆಂಡೆಂಟ್ಸ್ ಇರ್ತಾರೆ, ಅಂದರೆ ಪೇರೆಂಟ್ಸು ಕಂಪ್ಲೀಟಾಗಿ ನಿಮ್ಮ ಮೇಲೆ ಡಿಪೆಂಡ್ ಆಗಿರ್ತಾರೆ. ಕೆಲವರು ರಿಟೈರ್ ಆಗಿರುವಂಥ ಪೇರೆಂಟ್ಸ್ ಇರ್ತಾರೆ, ಅವರಿಗೆ ಅವ್ರದ್ದೇ ಆದಂಥ ಒಂದು ಪೆನ್ಷನ್ ಬರ್ತಿರುತ್ತೆ, ನಿಮ್ಮ ಮೇಲೆ ಡಿಪೆಂಡೆನ್ಸಿ ಕಮ್ಮಿ ಇರ್ಬೋದು. ಕೆಲವರು ಮನೆಯಲ್ಲಿ ಮಕ್ಕಳಿರ್ಬೋದು, ಕೆಲವರು ಮಕ್ಕಳಿದ್ದಿರ್ಬೋದು. ಈ ರೀತಿಯಾಗಿ ನಿಮ್ಮ ಏನೋ ಒಂದು ಸಿಚುವೇಶನ್ ಯಾವ ರೀತಿ ಇದೆ, ನಿಮ್ಮ ಮೇಲೆ ಎಷ್ಟು ಡಿಪೆಂಡೆನ್ಸ್ ಇದೆ ಅನ್ನೋದ್ರ ಮೇಲೆ ನೀವು ಎಮರ್ಜೆನ್ಸಿ ಫಂಡನ್ನು ಎಷ್ಟು ದೊಡ್ಡದು ಬಿಲ್ಡ್ ಮಾಡಬೇಕು ಅನ್ನೋದು ಕೂಡ ನಿರ್ಧಾರ ಆಗ್ತಾ ಹೋಗುತ್ತೆ. ತಂಬ್ ರೂಲ್ ಅಂತಂದರೆ ಮಿನಿಮಮ್ 3 ತಿಂಗಳು ನಿಮಗೆ ನಿಮ್ಮ ಎಮರ್ಜೆನ್ಸಿ ಫಂಡ್ ಮೂಲಕ ನೀವು ಮನೆ ನಡೆಸೋಷ್ಟು ನೀವು ಶಕ್ತರಾಗಬೇಕು. ಮನೆ ನಡೆಸೋದು ಅಂದರೆ ಅರ್ಥ ಏನು, ನೀವು ಆಲ್ರೆಡಿ ಯಾವುದೋ ಒಂದು ಸಾಲ ತೊಗೊಂಡಿದ್ದೀರಾ ಅಂತಂದರೆ ಅದರದ್ದು EMI ಕಟ್ತಾ ಇರ್ತೀರಾ, ಅದು ಅದರಲ್ಲಿ ಕವರ್ ಆಗೋ ಥರ ಇರಬೇಕು. ಮಕ್ಕಳಿದ್ದಾರೆ ಅಂದರೆ ಅವ್ರದ್ದು ಸ್ಕೂಲ್ ಫೀಸ್ ಇರುತ್ತೆ, ಸೀನಿಯರ್ ಸಿಟಿಸನ್ಸ್ ಇದ್ದಾರೆ ಅಂದರೆ ಅವ್ರದ್ದು ಮೆಡಿಕಲ್ ಎಕ್ಸ್ಪೆನ್ಸಸ್ಸು ಅಥವಾ ರೋಟೀನ್ ಚೆಕಪ್ಸು ಏನಾದರೂ ಇದೆ ಅಂತ ಅದ್ರ ಕವರ್ ಆಗೋ ಥರ ಇರಬೇಕು. ನೀವು ಬಾಡಿಗೆ ಮನೆಯಿಲ್ಲ ಅಂದರೆ ಬಾಡಿಗೆ ಕವರ್ ಆಗೋ ಥರ ಇರಬೇಕು. ಎಲೆಕ್ಟ್ರಿಸಿಟಿ ಇನ್ಕ್ಲೂಡಿಂಗ್ ನಿಮ್ಮದು ಮೊಬೈಲ್ ಡೇಟಾ ಪ್ಲಾನು, ಏನೇನು ನೆಸೆಸಿಟಿ ಅಂತ ಆಗಿದೆ ನೋಡಿ, ಆ ಅಗತ್ಯತೆಗಳು ಬೇರೆ. ನೀವು ಹೋಗಿ ಬಟ್ಟೆ ತೊಗೋಬೇಕು, ಸಿನಿಮಾಗೆ ಹೋಗಬೇಕು, ಇದೆಲ್ಲ ನೀವು ಪ್ರತಿ ತಿಂಗಳು ಮಾಡಲೇಬೇಕು ಅಂತಿಲ್ಲ. ಅದಿಲ್ಲದಲ್ಲೂ ಕೂಡ ನೀವು ಜೀವನ ಮಾಡ್ಬೋದು. ಆದರೆ ಕೆಲವೊಂದು ಅವಶ್ಯಕತೆಗಳು ಅಂತ ಇರುತ್ತೆ, ಅದಿಲ್ಲದಲ್ಲೇ ನೀವು ಮನೇನ ನಡೆಸೋಕೆ ಆಗೋದಿಲ್ಲ. ಅದು ಮನೆಯಿಂದ ತರುವಂಥ ಗ್ರಾಸರಿ ಐಟಮ್ಸ್ ಆಗಿರ್ಬೋದು, ಅಥವಾ ದಿನನಿತ್ಯಕ್ಕೆ ಬೇಕಾಗಿರುವಂಥ ವಸ್ತುಗಳಾಗಿರ್ಬೋದು, ಈ ರೀತಿ ಒಂದಿಷ್ಟು ಸ್ಕೂಲ್ ಫೀಸ್ ಆಗಿರ್ಬೋದು, EMIಗಳಾಗಿರ್ಬೋದು, ರೋಟೀನ್ ಚೆಕಪ್ಸ್ ಆಗಿರ್ಬೋದು, ಮೆಡಿಸಿನ್ಸ್ ಆಗಿರ್ಬೋದು, ಬೇಕೇ ಬೇಕು ಅಂತ ಇರುವಂಥದ್ದು ಎಷ್ಟಿದೆ ಅನ್ನೋದನ್ನು ನೀವು ಮೊದಲು ಪಟ್ಟಿ ಮಾಡ್ಕೋಬೇಕು. ಅದು ನಿಮ್ಮದು ಕೆಲವರು 20,000ದಲ್ಲಿ ಸಾಕಾಗ್ಬೋದು, ಕೆಲವರಿಗೆ 30,000 ಸಾಕಾಗ್ಬೋದು, ಕೆಲವರಿಗೆ ಇದೆಲ್ಲ ಸೇರಿ 50,000 ಬರ್ಬೋದು, ಅಥವಾ ಅದಕ್ಕೆ ಹೆಚ್ಚಿನ ಬರ್ತಾ ಹೋಗ್ಬೋದು. ಸೊ ನಿಮ್ಮದು ಏನು ಬರುತ್ತೆ
ಬರುತ್ತೆ, ಈ ನೆಸೆಸಿಟಿ ಅನ್ನೋದನ್ನ ನೀವು ಪಟ್ಟಿ ಮಾಡಿದ್ರೆ ಎಷ್ಟು ಮೊತ್ತ ಅಂತ ಬರ್ತಾ ಇದೆ, ಅಷ್ಟು ಮೊತ್ತದ್ದು ನಿಮಗೆ ತಿಂಗಳಿಗೆ ಅಷ್ಟು ಮೊತ್ತ ಅಂತ ಸಿಗ್ತಾ ಹೋಗುತ್ತಲ್ವಾ. ಮಿನಿಮಮ್ 3 ಪಟ್ಟು, ಅದರ 3 ಪಟ್ಟು ಅಂದರೆ 3 ತಿಂಗಳು ಅದರಲ್ಲಿ ಸಾಕಾಗ್ತಾ ಹೋಗಬೇಕು, ಅಷ್ಟು ಎಮರ್ಜೆನ್ಸಿ ಫಂಡ್ ಮಾಡಬೇಕು ಅನ್ನೋದು ಒಂದು ಮೇನ್ ಇಂಟೆನ್ಷನ್ ಆಗಿರುತ್ತೆ. ಕೆಲವರಿಗೆ 6 ತಿಂಗಳು ಬೇಕಾಗುತ್ತೆ, ಕೆಲವರಿಗೆ 1 ವರ್ಷದ ತನಕನೂ ಮಾಡೋಕ್ಕಾಗುತ್ತೆ. ನೀವು 2 ವರ್ಷದ ತನಕನೂ ಸಾಕಾಗುವಂಥದ್ದು ಕೂಡ ಎಮರ್ಜೆನ್ಸಿ ಫಂಡ್ನ ಬಿಲ್ಡ್ ಮಾಡ್ತಾ ಹೋಗ್ಬೋದು. ಇನ್ ಕೇಸ್ ನೀವೇನಾದರೂ ಒಂದು 50 ಏಜ್ 50 ಹತ್ತಿರಕ್ಕೆ ಬಂದಿದ್ದೀರಾ, ಇನ್ನು ಕೆಲವು ವರ್ಷಗಳಲ್ಲಿ ನೀವು ರಿಟೈರ್ ಆಗೋ ಥರ ಇದ್ದೀರಾ ಅಂತಂದರೆ ನೀವು ಎಮರ್ಜೆನ್ಸಿ ಫಂಡನ್ನು ಜಾಸ್ತಿ ಮಾಡುವಂಥದ್ದು ಸೂಕ್ತ ನಿರ್ಧಾರ ಆಗುತ್ತೆ. ಯಾಕೆಂದರೆ ಆಗ ಮಾಡೋದಕ್ಕೆ ಸುಲಭ ಕೂಡ ನಿಮಗೆ, ಯಾಕೆಂದರೆ ನಿಮ್ಮ ಆದಾಯ ಕೂಡ ಜಾಸ್ತಿ ಬರ್ತಾ ಇರುತ್ತೆ. ಹಾಗಾಗಿ ಆ ರೀತಿ ಸೆಟ್ ಆಗ್ತಾ ಹೋಗುತ್ತೆ. ನೋಡಿ, ಇದು ಅನಿಸುತ್ತೆ ಕೆಲವರಿಗೆ, ಯಾರಿಗೋ ಒಂದು 50,000 ಇದೆ ಅಂತ ಅನ್ಕೊಳ್ಳೋಣ. ಉದಾಹರಣೆಗೆ 50,000 ಬೇಕು ಪ್ರತಿ ತಿಂಗಳು ಮನೆ ನಿರ್ವಹಣೆ ಮಾಡೋಕ್ಕೆ, 50,000 ಬೇಕು, ಇದು ನೆಸೆಸಿಟಿ, ಇಷ್ಟು ಬೇಕೇ ಬೇಕು ಅಂತಿದೆ ಅಂತಂದರೆ ನೀವು ಹೇಳೋ ಪ್ರಕಾರ ಆಯಿತು, ಒಂದು ವರ್ಷದ್ದು ನಾನು ಮಾಡಬೇಕು ಅಂತಂದರೆ ಸರಿಸುಮಾರು 6 ಲಕ್ಷ ರೂಪಾಯಿ ಬೇಕಾಗುತ್ತಲ್ವಾ. 6 ಲಕ್ಷ ರೂಪಾಯಿನ ನೀವು ತೆಗೆದಿಡ್ತಾ ಹೋಗಬೇಕಾಗುತ್ತೆ. ತಿಂಗಳಿಗೆ 50,000 ಅಂತಂದರೆ 6 ಲಕ್ಷ ವರ್ಷಕ್ಕೆ ಬೇಕಾಗ್ತಾ ಹೋಯ್ತು. 6 ಲಕ್ಷ ಅಷ್ಟು ದೊಡ್ಡ ಅಮೌಂಟ್ನ ಹೇಗೆ ನಾನು ಕೂಡಿಡೋದು ಅಂತ ಅನಿಸುತ್ತೆ ನಿಮಗೆ. ಆದರೆ ಇದು ಒಂದ್ಸಲ ನೀವು ಇದನ್ನ ಸೆಟ್ ಮಾಡಿ ಇಟ್ಮೇಲೆ ನೀವು ಅದರದ್ದು ತಲೆ ಕೆಡಿಸ್ಕೋಬೇಕಾಗಿಲ್ಲ. ಇನಿಷಿಯಲಿ ಮಾಡಬೇಕಾದ್ರೆ ಕಷ್ಟ ಆಗ್ತಾ ಹೋಗುತ್ತೆ. ಅದಕ್ಕೆ ನೋಡಿ, ಲೈಫಲ್ಲಿ ಯಾವುದೇ ಒಂದು ಅದಾದಮೇಲೆ ನಾವು ಮಾಡ್ತೀವಿ ಅಂತಂದರೆ ಪ್ಲಾನ್ ಮಾಡೋಕ್ಕಾಗೋದಿಲ್ಲ, ಮುಂಚೆನೇ ನೀವು ಮಾಡ್ತಾ ಹೋಗಬೇಕು. ಅಂದರೆ ನಿಮ್ಮ ಮೇಲೆ ಇನ್ನೂ ಹೆಚ್ಚಿನ ಜವಾಬ್ದಾರಿ ಬರೋದಕ್ಕಿಂತ ಮುಂಚೆನೇ ನೀವು ಈ ನಿರ್ಧಾರನ ತಗೊಳ್ತಾ ಹೋದರೆ, ಅಂದರೆ ನೀವೇನೋ ಒಂದು EMI ಮಾಡೋಕ್ಕೆ ಹೋಗ್ತೀರಾ, ಯಾವುದೋ ಒಂದು ಸಾಲ ತಗೊಂಡು ಹೋಗ್ತೀರಾ, ಅವಾಗ ಆಲ್ರೆಡಿ ನೀವು ತಿಂಗಳ EMI ಕಟ್ತಾ ಇದ್ದೀರಾ ಅಂದರೆ ಎಮರ್ಜೆನ್ಸಿಗೆ ಅಂತ ನೀವು ದುಡ್ಡು ತೆಗೆದಿಡುವಂಥದ್ದು ಕಷ್ಟ ಆಗ್ತಾ ಹೋಗುತ್ತೆ. ಅಥವಾ ನಿಮ್ಮ ಫ್ಯಾಮಿಲಿ ಮೇಲೆ ನಿಮ್ಮ ಡಿಪೆಂಡೆನ್ಸ್ ಜಾಸ್ತಿ ಆಗ್ತಾ ಹೋದಂಗೂ ಕೂಡ ನಿಮಗೆ ಇನ್ನು ಖರ್ಚುಗಳು ಜಾಸ್ತಿ ಆಗ್ತಾನೆ ಹೋಗುತ್ತೆ. ಹಾಗಾಗಿ ನಿಮ್ಮ ಮೇಲೆ ಯಾವಾಗ ಕಮ್ಮಿ ಡಿಪೆಂಡೆನ್ಸ್ ಇದೆ ಅಥವಾ ನೀವೇನೋ ಒಂದು ದೊಡ್ಡ ಆ ಥರದ ನಿರ್ಧಾರ ಮಾಡೋಕ್ಕಿಂತ ಮುಂಚೆನೇ ಇದನ್ನೆಲ್ಲ ಮಾಡ್ಕೊಂಡು ಹೋಗಲಿ ಅನ್ನೋದೇ ನಮ್ಮ ಚಾನಲ್ ಮಿಷನ್. ಅದಕ್ಕೆ ಹೆಲ್ತ್ ಇನ್ಶೂರೆನ್ಸು ನೀವು ಅದು ಎಷ್ಟು ಅರ್ಲಿ ಏಜಲ್ಲಿ ಮಾಡಿಸ್ತಿರೋ ಅಷ್ಟು ಒಳ್ಳೆಯದು. ಯಾಕೆಂತಂದರೆ ಎಸ್ಪೆಷಲಿ ಟರ್ಮ್ ಇನ್ಶೂರೆನ್ಸ್ ನೀವು ಎಷ್ಟು ಅರ್ಲಿ ಏಜಲ್ಲಿ ಮಾಡಿಸಿರ್ತೀರೋ ಅದೇ ಪ್ರೀಮಿಯಂ ಉಳ್ಕೊತ ಹೋಗುತ್ತೆ ಕೊನೆ ತನಕನೂ. ಹೆಲ್ತ್ ಇನ್ಶೂರೆನ್ಸು ಕೂಡ ನೀವು ಆರೋಗ್ಯವಾಗಿದ್ದಾಗಲೇ ನೀವು ಮಾಡಿಸಿದ್ರೆ ಕೆಲವೊಂದು ಬೆನಿಫಿಟ್ಸ್ ಇದೆ. ಕೆಲವೊಂದೆಲ್ಲದಕ್ಕೂ 2 ವರ್ಷ 3 ವರ್ಷ ವೇಟಿಂಗ್ ಪೀರಿಯಡ್ ಅಂತ ಇರುತ್ತೆ. ಪ್ರತಿ ವರ್ಷ ನಿಮಗೆ ಆ್ಯನ್ಯುವಲ್ ಹೆಲ್ತ್ ಚೆಕಪ್ ಫ್ರೀಯಾಗಿ ಸಿಗುತ್ತೆ. ಈ ರೀತಿ ಒಂದು ಅಡ್ವಾಂಟೇಜಸ್ ಇದೆ. ಅದೇ ರೀತಿ ಎಮರ್ಜೆನ್ಸಿ ಫಂಡು ಕೂಡ, ಎಮರ್ಜೆನ್ಸಿ ಅನ್ನೋ ಒಂದು ಸಿಚುವೇಶನ್ ಬರೋದಕ್ಕಿಂತ ಮುಂಚೆನೇ ನೀವು ಒಂದು ಎಮರ್ಜೆನ್ಸಿ ಫಂಡಿಗೆ ಪ್ರಿಪೇರ್ ಆಗಿದ್ರಿ ಅಂತಂದರೆ ಅದು ಬಂದಾಗ ನೀವು ಏನೋ ಒಂದು ಅಚಾನಕ್ಕಾಗಿ ಡಿಸಿಷನ್ನ ತೊಗೊಳಕ್ಕೆ ಹೋಗೋದಿಲ್ಲ. ನೋಡಿ, ಕೆಲವೊಂದು ಸಲ ಇದೆಲ್ಲ ಬರೀ ನೆಗೆಟಿವಿಟಿ ಅಲ್ಲ, ಯಾಕೆ ನಾವು ಈ ಥರ ಆಗುತ್ತೆ ಅಂತ ಯೋಚನೆ ಮಾಡ್ಕೋಬೇಕು ಅಂತ ಅನಿಸ್ಬೋದು. ನಾವು ಜೀವನದಲ್ಲಿ ಪಾಸಿಟಿವ್ ಆಗಿರೋದಕ್ಕೆ, ಏನೇ ಬಂದರೂ ನಾವು ಎದುರಿಸೋದಕ್ಕೆ ಇದೆಲ್ಲ ಒಂದು ಬೆಂಬಲವನ್ನು ಕೊಡ್ತಾ ಹೋಗುತ್ತೆ. ನಾವು ಆ ರೀತಿ ಯೋಚನೆ ಮಾಡಿಲ್ಲ, ಬಂದಾಗ ನೋಡ್ಕೊಳ್ಳೋಣ ಬಿಡು ಅಂತ ನಾವು ಕೂತ್ಕೊಂಡ್ಬಿಟ್ವಿ ಅಂತಂದರೆ ಬಂದಾಗ ನಾವು ಆ ಒಂದು ಪ್ಯಾನಿಕ್ ಡಿಸಿಷನ್ನ ತೊಗೊತ ಹೋಗ್ಬೋದು. ಏನೋ ಒಂದು ದುಡ್ಡಿಗೆ ಆಪತ್ತಾಗಿದೆ, ಮತ್ತೊಂದಾಗಿದೆ ಅಂತ ಹೇಳ್ಬಿಟ್ಟು ನಾವು ಸಿಕ್ಕಾಪಟ್ಟೆ ಸಾಲ ಮಾಡಲಿಕ್ಕೆ ಹೋಗ್ಬೋದು. ಅಥವಾ ಯಾವುದೋ ಒಂದು ಮುಂದಿದ್ದಕ್ಕೆ ಅಂತ ನೀವು ಕೂಡಿಟ್ಟಿರುವಂಥ ದುಡ್ಡನ್ನು ಮುರಿಯುವಂಥ ಸಿಚುವೇಶನ್ ಬರ್ಬೋದು. ಈ ರೀತಿ ಒಂದು ಇಂಪಲ್ಸಿವ್ ಡಿಸಿಷನ್ಗೆ ಅಥವಾ ತುಂಬ ಕೆಲವರು ಡಿಪ್ರೆಷನ್ ಈ ರೀತಿ ಎಲ್ಲ ಹೋಗುವಂಥ ಸಾಧ್ಯತೆ ಇರುತ್ತೆ. ಅದೆಲ್ಲದನ್ನು ತಪ್ಪಿಸೋಕ್ಕೆ ನಾವೇನು ಮಾಡ್ತೀವಿ, ಎಲ್ಲದನ್ನು ಮೊದಲೇ ಒಂದು ಪ್ಲ್ಯಾನ್ ಮಾಡ್ತಾ ಇತ್ತು. ಅಂದರೆ ಎಲ್ಲದನ್ನು ಜೀವನದಲ್ಲಿ ಪ್ಲ್ಯಾನ್ ಮಾಡೋಕ್ಕಾಗೋದಿಲ್ಲ, ಬಟ್ ಕೆಲವೊಂದಿಷ್ಟನ್ನು ನಾವು ಪ್ರಿಪೇರ್ ಆಗಿರ್ಬೋದು. ಸೊ ಪ್ಲ್ಯಾನ್ ಮಾಡಿಬಿಟ್ಟು ಅದಕ್ಕೋಸ್ಕರ ನಾವು ಪ್ರಿಪೇರ್ ಆಗಿದ್ದರೆ ಬಂದಾಗ ನಾವು ಯಾವ ರೀತಿ ಅಂತ ನಾವು ಅಡ್ಜಸ್ಟ್ ಮಾಡ್ಕೊತ ಹೋಗ್ಬೋದು. 6 ಲಕ್ಷ ದುಡ್ಡು ನಿಮಗೆ ಅಂದರೆ ತುಂಬ ದೊಡ್ಡ ಮೊತ್ತ ಆಯ್ತಾ ಅಂತಲ್ಲ, ಅಂದರೆ ನೀವು ಟೈಮ್ ತೊಗೊಳ್ಳಿ. ನಾವು ಅದಕ್ಕೆ ನಾನು ಹೇಳ್ತಿರೋಂಥದ್ದು 2026 ಬರೋಷ್ಟೊತ್ತಿಗೆ ನಮ್ಮ ಚಾನಲ್ ಮಿಷನ್ ಏನು ಅಂತಂದರೆ ಕನಿಷ್ಠ ನಿಮಗೆ ಈ ಮಂತ್ಲಿ ಎಕ್ಸ್ಪೆನ್ಸಸ್ ಅಂತ ಏನು ಬರುತ್ತೋ, ಅಂದರೆ ಇಷ್ಟು ಇರಲೇಬೇಕು ಅನ್ನೋದು, ಅದರ 6 months to 1 year ಎಕ್ಸ್ಪೆನ್ಸಸ್ನ ನೀವು ಜನವರಿಯಿಂದನೇ ನೀವು ಈ ವರ್ಷ ಕೂಡಿಡ್ತಾ ಬರ್ರಿ ಅನ್ನೋದು ನನ್ನ ಒಂದು ಚಾನಲ್ನ ಮಿಷನ್ ಆಗಿದೆ ಈ ವರ್ಷ. ಸೊ ನೀವು ತಿಂಗಳಿಗೆ 5,000 ಕೂಡಿಡ್ತಾ ಬರ್ಬೋದು, 10,000 ಕೂಡಿಡ್ತಾ ಬರ್ಬೋದು. ಒಟ್ಟಾರೆಗೆ ನಿಮ್ಮದು ಏನು ಒಂದು ಕೆಲವರಿಗೆ 50,000 ಇರ್ಬೋದು, ಕೆಲವರಿಗೆ 20,000 ಇರ್ಬೋದು, ಕೆಲವರಿಗೆ 30,000 ಇರ್ಬೋದು ಪ್ರತಿ ತಿಂಗಳಲ್ವಾ. ಸೊ ಎಷ್ಟು ಬೇಕಾದ್ರೂ ಇರ್ಬೋದು. ಅಥವಾ ಕೆಲವರಿಗೆ 10,000ದಲ್ಲೇ ಮನೆ ನಿರ್ವಹಣೆ ಪೂರ್ತಿ ಸಾಕಾಗುತ್ತೆ. ನಾನ್ ಅರ್ಬನ್ ಏರಿಯಾಸಲ್ಲಿದ್ದರೆ, ನಿಮ್ಮ ಸ್ವಂತ ಮನೆ ಅಂತೆಲ್ಲ ಇದ್ದರೆ, ಸೊ ನಿಮ್ದು ಏನಿದೆಯೋ ಅದರದ್ದು ನೋಡಿಕೊಂಡು ಇಷ್ಟು ದುಡ್ಡು ನನಗೆ ತಿಂಗಳಿಗೆ ಬೇಕೇ ಬೇಕು, ಅಷ್ಟು ದುಡ್ಡನ್ನು ನಾನು ಬಿಲ್ಡ್ ಮಾಡಬೇಕು, ಒಂದು ಎಮರ್ಜೆನ್ಸಿ ಬಿಲ್ಡ್ ಮಾಡಬೇಕು ಅಂತ ನೀವು ನೋಡಿದ್ರೆ ತುಂಬ ಇಂಪಾರ್ಟೆಂಟ್. ಸೊ ಮನೆಯಲ್ಲಿ ಆಲ್ರೆಡಿ ಇಬ್ಬರು ದುಡಿತಾ ಇದ್ದೀರಾ ಅಂತಂದರೆ ನೋಡಿ, ಎಮರ್ಜೆನ್ಸಿ ಫಂಡು ನೀವು 6 ತಿಂಗಳದ್ದು 1 ವರ್ಷದ ಇಡೋದಕ್ಕಿಂತ ಸ್ವಲ್ಪ ಕಮ್ಮಿ ಇಟ್ಕೋಬೋದು. 3 ತಿಂಗಳು 6 ತಿಂಗಳು ಇಟ್ಕೊಂಡ್ರೆ ಸಾಕು. ಯಾಕೆಂದರೆ ಇಬ್ಬರಿಗೂ ಕೆಲಸ ಒಂದೇ ಸಲ ಹೋಗುತ್ತೆ ಅನ್ನೋ ಒಂದು ಪ್ರಾಬಬಿಲಿಟಿ ಕಮ್ಮಿ ಇರುತ್ತೆ. ಹಾಗಾಗಿ ಆದರೆ ಮನೆಯಲ್ಲಿ ಒಬ್ಬರೇ ನೀವು ನಿಮ್ಮ ಮೇಲೆ ಕಂಪ್ಲೀಟಾಗಿ ಡಿಪೆಂಡೆಂಟ್ ಆಗಿದ್ದಾರೆ ಅಂತಂದರೆ ನೀವು 1 ವರ್ಷ ತನಕದ್ದಾದರೂ ನೀವು ಎಮರ್ಜೆನ್ಸಿ ಫಂಡ್ನ ಬಿಲ್ಡ್ ಮಾಡುವಂಥದ್ದು ಸೂಕ್ತ ಆಗ್ತಾ ಹೋಗುತ್ತೆ. ನಿಮ್ಮ ಮನೆಯಲ್ಲಿ ಸೀನಿಯರ್ ಸಿಟಿಸನ್ಸು ನಿಮ್ಮ ಮೇಲೆ ಡಿಪೆಂಡ್ ಆಗಿದ್ದಾರೆ, ಮಕ್ಕಳು ಇದ್ದಾರೆ, ನೀವು ಒಬ್ಬರೇ ದುಡಿತಾ ಇದ್ದೀರಾ ಅಂದರೆ ನೀವು 1 ರಿಂದ 2 ವರ್ಷದ ತನಕದ್ದು ಕೂಡ ನೀವು ಎಮರ್ಜೆನ್ಸಿ ಫಂಡನ್ನು ನೀವು ಬಿಲ್ಡ್ ಮಾಡೋದ್ರ ಕಡೆ ಯೋಚನೆ ಮಾಡ್ತಾ ಹೋಗ್ಬೋದು. ಇದೇನಿಲ್ಲ, ತಿಂಗಳ ನೀವು ಒಂದಿಷ್ಟು ದುಡ್ಡನ್ನು ತೆಗೆದಿಡ್ತಾ ಬಂದರೆ ಒಂದ್ಸಲ ಆ ಎಮರ್ಜೆನ್ಸಿ ಫಂಡ್ ಅಂತ ಬಿಲ್ಡ್ ಆಯಿತು ಅಂದರೆ ಅದನ್ನು ನೀವು ಮತ್ತೆ ಮುಟ್ಟಕ್ಕೆ ಹೋಗಬಾರ್ದು. ಅನ್ಲೆಸ್ ಏನಾದರೂ ಒಂದು ಎಮರ್ಜೆನ್ಸಿ ಸಿಚುವೇಶನ್ ಅಂತ ಬಂದರೆ ಮಾತ್ರ ನೀವು ಆ ಹಣನ ಉಪಯೋಗಿಸ್ಕೋಬೇಕು. ಸೊ ಈ ರೀತಿ ನಾನು ತೆಗೆದಿಡ್ತಾ ಬರ್ತಾ ಇದ್ದೀನಿ. ಇದಕ್ಕೆ ಯಾವ ರೀತಿ ಎಲ್ಲಿಟ್ಟರೆ ಬೆಟರ್ ಅಂತ ನಿಮ್ಗೆ ಅನ್ಸ್ಬೋದು. ಸಿಂಪಲ್ ಆಗಿ ಅಂದರೆ ನೀವೇನು ಮಾಡ್ಬೋದು ಅಂತಂದರೆ ನಿಮ್ದು ಏನು ಒಂದು ಸ್ಪೆಂಡಿಂಗ್ ಅಕೌಂಟ್ ಇರುತ್ತಲ್ಲ, ಸ್ಯಾಲ್ರಿ ಅಕೌಂಟು, ಅದಲ್ಲದೆ ಇನ್ನೊಂದು ಅಕೌಂಟನ್ನು ನೀವು ಓಪನ್ ಮಾಡಿ ಆ ಅಕೌಂಟಿಗೆ ಈ ದುಡ್ಡನ್ನು ಹಾಕ್ತಾ ಹೋಗ್ಬೋದು ತಿಂಗಳ. ನಿಮಗೆ ಸೇವಿಂಗ್ಸ್ ಅಕೌಂಟ್ ಅಂದರೆ 2-3% ಅಷ್ಟೇ ಇಂಟ್ರೆಸ್ಟ್ ಕೊಡ್ತಾ ಇರೋಂಥದ್ದು ಇವಾಗ, ಬಟ್ ತೊಂದರೆ ಇಲ್ಲ, ಅಲ್ಲಿ ನೀವು ಇನ್ವೆಸ್ಟ್ ಮಾಡ್ತಾ ಬರ್ಬೋದು. ನನಗೇನು ಮಾರ್ಕೆಟ್ ಬಗ್ಗೆ ಗೊತ್ತಿಲ್ಲ ಅಥವಾ ನಾನು ಇನ್ನೂ ಬೇರೆ ಏನು ರಿಸ್ಕ್ ತೊಗೊಳೋದು ಬೇಕಾಗಿಲ್ಲ ಅಂತಂದರೆ ನೀವು ಸಿಂಪಲ್ ಆಗಿ ಒಂದು ಸಪ್ರೇಟ್ ಅಕೌಂಟ್ ಅಂತ ಮಾಡಿಟ್ಟು ಆ ಅಕೌಂಟ್ನ ಎಮರ್ಜೆನ್ಸಿ ಫಂಡ್ ಅಂತ ನೀವು ಮಾಡಿ ಅಲ್ಲಿ ನೆಟ್ ಬ್ಯಾಂಕಿಂಗು ಮತ್ತೊಂದು ಈಸಿಯಾಗಿ ದುಡ್ಡು ತೆಗೆಯುವಂಥದ್ದು ಏನು ಮಾಡ್ಕೊಳಕ್ಕೆ ಹೋಗಬೇಡಿ. ಅಂದರೆ
ಕ್ರೆಡಿಟ್ ಕಾರ್ಡ್ ತೊಗೊಳೋದು, ಅದ್ರ ಮೇಲೆ ಇಂಟರ್ನೆಟ್ ಬ್ಯಾಂಕಿಂಗ್ ಮಾಡೋದು, ಮೊಬೈಲ್ ಬ್ಯಾಂಕಿಂಗ್ ಒಂದಿದ್ರೆ ಸಾಕು. ಅಥವಾ ಒಟ್ಟಿನಲ್ಲಿ ನಿಮಗೆ ಲಿಕ್ವಿಡಿಟಿ ಇರಬೇಕು. ನಿಮಗೆ ಎಮರ್ಜೆನ್ಸಿ ಅಂದರೆ ಸಿಚುವೇಶನ್ ಬಂದಿದೆ ಅಂದರೆ ನೀವು ಹಣನ ಬೇಗ ತೊಗೊಳೋ ಥರ ಇರಬೇಕು. ಆದರೆ ತುಂಬ ನಿಮಗೆ ಸ್ಪೆಂಡ್ ಮಾಡೋಕ್ಕೆ ಟೆಂಪ್ಟ್ ಮಾಡೋ ಥರ ಇರ್ಬೋದು. ಯಾವಾಗ ನೀವು ಕ್ರೆಡಿಟ್ ಕಾರ್ಡ್ ಇದೆ ಅಂತಂದರೆ ನೀವು ಸ್ಪೆಂಡ್ ಮಾಡೋಕ್ಕೆ ಹೋಗ್ತೀರಾ, ಅಥವಾ ಈಸಿಯಾಗಿ ನೀವು ಎಲ್ಲದನ್ನು ಆನ್ಲೈನ್ ಆಕ್ಸೆಸ್ನ ನೀವು ತೊಗೊಂಡ್ಬಿಟ್ಟಿದ್ದೀರಾ ಅಂತಂದರೆ ಅಲ್ಲಿ ಸ್ಪೆಂಡ್ ಮಾಡೋಕ್ಕೆ ಹೋಗ್ತೀರಾ. ಸೊ ಗೂಗಲ್ ಪೇ, ಫೋನ್ಪೇ ಮತ್ತೊಂದು ಕಡೆ ನೀವು ಅದನ್ನ ಟ್ಯಾಗ್ ಮಾಡ್ಕೊಳಕ್ಕೆ ಹೋಗ್ಬಿಡಿ. ಅಂದರೆ ಅದರಿಂದ ದುಡ್ಡನ್ನು ಸಾಧ್ಯವಾದಷ್ಟು ಮಟ್ಟಿಗೆ ನೀವು ತೆಗೀಲಿಕ್ಕೆ ಹೋಗಲೇಬಾರ್ದು. ಬರೀ ಎಮರ್ಜೆನ್ಸಿಯಿಂದ ಮಾತ್ರ ನೀವು ತೆಗಿತಾ ಹೋಗಬೇಕು. ಈ ರೀತಿ ನೀವು 6 ತಿಂಗಳು 1 ವರ್ಷ ತಗೊಳುತ್ತೆ ಒಂದು ಎಮರ್ಜೆನ್ಸಿ ಫಂಡ್ನ ಬಿಲ್ಡ್ ಮಾಡೋಕ್ಕೆ. ಒಂದ್ಸಲ ಅದು ಬಿಲ್ಡ್ ಆದಮೇಲೆ ನೀವು ಬೇಕಾದರೆ ಅದನ್ನ FD ರೂಪದಲ್ಲಿ ಸೇವಿಂಗ್ಸ್ ಬ್ಯಾಂಕಲ್ಲೇ ಇಡ್ತಾ ಹೋಗ್ಬೋದು. FD ರೇಟು ನಿಮಗೆ ಕಮ್ಮಿ ಬರ್ತಾ ಹೋಗುತ್ತೆ. ಆದರೆ ಎಮರ್ಜೆನ್ಸಿ ಅಂತ ಬಂದಾಗ ನೋಡಿ, ನೀವು ಉದಾಹರಣೆಗೆ ನಾನು ಹೇಳ್ತಾರಂಥದ್ದು, ಯಾರೋ ಒಬ್ಬರು 6 ಲಕ್ಷದ್ದು ಒಂದು ಎಮರ್ಜೆನ್ಸಿ ಫಂಡನ್ನು ನೀವು ಮಾಡಿ ಸಪ್ರೇಟಾಗಿ ಇಟ್ಟಿದ್ದೀರಾ. ನಿಮಗೇನೋ ಒಂದು 2 ಲಕ್ಷದ್ದು ಎಮರ್ಜೆನ್ಸಿ ಬಂತು ಅಂತ ಅನ್ಕೋಣ. ಆಗೇನು ಮಾಡಬೇಕು, ನೀವು FD ಮಾಡಿಟ್ರಿ ಅಂತಂದರೆ 6 ಲಕ್ಷದ್ದು ಕೂಡ ನೀವು ಮುರಿಬೇಕಾಗ್ತಾ ಹೋಗುತ್ತೆ. ಆದರೆ ನಿಮಗೇನಾಗುತ್ತೆ, ಮುಂಚೆನೇ ಮೆಚುರಿಟಿಗಿಂತ ಮುಂಚೆನೇ ನೀವು FDನ ತೆಗೆದ್ರಿ ಅಂತಂದರೆ ನಿಮಗೆ ಒಂದಿಷ್ಟು ಇಂಟ್ರೆಸ್ಟ್ನ ಹಿಡ್ಕೊತಾರಲ್ವ. ಆದರೆ ನಿಮಗೆ ಅವಶ್ಯಕತೆ ಇರೋದು 2 ಲಕ್ಷ. ಸೊ ಇದಕ್ಕೋಸ್ಕರ ಏನು ಮಾಡಿದ್ದಾರೆ, ಕೆಲವೊಂದು ಬ್ಯಾಂಕ್ಗಳಲ್ಲಿ ನಿಮಗೆ ಫ್ಲೆಕ್ಸಿ FD ಅಂತ ಕೊಡ್ತಾ ಹೋಗ್ತಾರೆ. ಅಂದರೆ ಫ್ಲೆಕ್ಸಿ FD ಅಂತಂದರೆ ನಿಮಗೆ ಅಷ್ಟನ್ನು ಮುರಿಬೇಕಾಗಿಲ್ಲ. ನೀವು ಒಂದು 6 ಲಕ್ಷದ FD ಮಾಡಿಟ್ಟಿದ್ದೀರಾ ಅಂದರೆ 2 ಲಕ್ಷ ತಗೋಬೇಕು ಅಂದರೆ 2 ಲಕ್ಷ ಮಾತ್ರ ತಗೋಬೋದು. ಇನ್ನು 4 ಲಕ್ಷ FDನಲ್ಲಿ ಕಂಟಿನ್ಯೂ ಮಾಡ್ಬೋದು. ಈ ರೀತಿ ಏನಾದರೂ ಆಪ್ಷನ್ ಇದೆ ಅಂತಂದರೆ ನೀವು ಫ್ಲೆಕ್ಸಿ FD ಆಪ್ಷನ್ಗಳನ್ನು ಯೂಸ್ ಮಾಡ್ಕೊತ ಹೋಗ್ಬೋದು. ಇಲ್ಲ ನನಗೆ ಯೂಸ್ ಮಾಡ್ತಾರೆ ಇರೋದಕ್ಕಾಗದೇ ಇಲ್ಲ, ನಾನು ಎಲ್ಲಿಗೋ ಅಂತ ನಾನು ತೆಗೆದಿಟ್ಟಿರ್ತೀನಿ, ಬಟ್ ನಾನು ಅದನ್ನ ಖರ್ಚು ಮಾಡ್ತೀನಿ, ನನ್ನ ಕೈಲಿ ಅದು ಕೂರೋದೇ ಇಲ್ಲ ಅಂತಂದ್ರೆ ನೀವೇನು ಮಾಡ್ಬೋದು, ಸಿಂಪಲಾಗಿ ಸೇವಿಂಗ್ಸ್ ಬ್ಯಾಂಕಿಗೆ ಹಾಕೋಂತ ಬರೋದ್ರಿಂದ ನೀವು ತಿಂಗಳು ಹಾಕೋದು ಬರೋದು, ನೀವು ಉಳಿಸೋದೇ ಇಲ್ಲ ಅಂತ ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇಲ್ಲ ಅಂತಂದರೆ ನೀವು RD ಅಂತ ಮಾಡ್ಬಿಡ್ಬೋದು. RD ಅಂತ ಮಾಡಿಬಿಟ್ಟು ನೀವು RDಗೆ ಅಂತ ಕಟ್ತಾ ಬನ್ನಿ. ಒಂದು 6 ತಿಂಗಳು 1 ವರ್ಷ ಆದಮೇಲೆ ಒಂದು RD ಮೆಚೂರ್ ಆಗುತ್ತಲ್ಲ, ಅವಾಗ ಒಂದು ದೊಡ್ಡ ಲಂಸಮ್ ಅಮೌಂಟ್ ಆಗಿರುತ್ತೆ. ಆ ಲಂಸಮ್ ಅಮೌಂಟನ್ನು ನೀವು ಒಂದು ಫ್ಲೆಕ್ಸಿ FDನಲ್ಲಿ ಹಾಕಿ ಲಾಕ್ ಇನ್ ಆಗ್ಬೋದು. ಎಮರ್ಜೆನ್ಸಿ ಅಂತ ಬಂದಾಗ ಸಣ್ಣ ಪ್ರಮಾಣದಲ್ಲಿ ನೀವು ತೊಗೊತಾ ಹೋಗ್ಬೋದು. ಇಲ್ಲ ನಾನು ಮಾರ್ಕೆಟ್ನಲ್ಲಿ ಇದ್ದೀನಿ, ನಾನು ಬರೀ ಪ್ಲೇನ್ FD ರೇಟ್ನ ತೊಗೊಳಕ್ಕಿಂತ ಸ್ವಲ್ಪ ಹೈಯರ್ ರಿಟರ್ನ್ ನಾನು ಪ್ಲಾನ್ ಮಾಡ್ತೀನಿ ಅಂದರೆ ನೀವು ಶಾರ್ಟ್ ಟರ್ಮ್ ಡೆಟ್ ಫಂಡ್ಸ್ ಅಂತ ಬರುತ್ತೆ. ಇವಾಗ 2 ಇಯರ್ಸ್ 3 ಇಯರ್ಸ್ ಈ ರೀತಿ ಶಾರ್ಟ್ ಟರ್ಮ್ ಡೆಟ್ ಫಂಡ್ಸ್ ಬರುತ್ತೆ. ಅದರಲ್ಲಿ ನೀವು ಇಡ್ಬೋದು. ಅದರಲ್ಲೂ ಲಿಕ್ವಿಡಿಟಿ ನಿಮಗೆ ಅವತ್ತೇ ನಿಮಗೆ ಯಾವಾಗ ಬೇಕೋ ಸೆಲ್ಲಿಂಗ್ ಮಾಡ್ಬೋದು. ಜೊತೆಗೆ ನಿಮಗೆ ಸ್ವಲ್ಪ ಇಂಟ್ರೆಸ್ಟ್ ರೇಟು ಚೆನ್ನಾಗಿ ಬರ್ತಾ ಹೋಗುತ್ತೆ. ಟ್ಯಾಕ್ಸೇಷನಲ್ಲೂ ಸ್ವಲ್ಪ ಹೆಲ್ಪ್ ಆಗುತ್ತೆ ಕಂಪೇರ್ ಟು FD. ಬಟ್ ನಿಮಗೆ ಅದು ಗೊತ್ತಿದ್ರೆ ಮಾತ್ರ ಮಾಡಿ, ಇಲ್ಲ ಅಂತಂದರೆ ಇಲ್ಲ. ಅದು ಯಾವ ರೀತಿ ಮಾಡೋದು ಅನ್ನೋದು ತಿಳಿಸ್ಕೊಡೋದು ಇವತ್ತಿನ ಉದ್ದೇಶ ಆಗಿಲ್ಲ. ಬಟ್ ಯಾವ್ಯಾವುದು ಮಾನದಂಡ ಇದೆ, ಎಮರ್ಜೆನ್ಸಿ ಫಂಡನ್ನು ನಾನು ಬಿಲ್ಡ್ ಮಾಡ್ತಾ ಇದ್ದೀನಿ, ಎಲ್ಲಿ ಇಡ್ಬೋದು ಅಂತಂದರೆ ಸಿಂಪಲ್ ಆಗಿ ಒಂದು ಹೊಸ ಅಕೌಂಟ್ನ ಓಪನ್ ಮಾಡಿ, ಸೇವಿಂಗ್ಸ್ ಬ್ಯಾಂಕ್ ಅಕೌಂಟು, ಅದರಲ್ಲಿ ನೀವು ಇಡ್ತಾ ಹೋಗ್ಬೋದು. ಸೊ ಒಂದ್ಸಲ ಅಂದರೆ ಅದರಲ್ಲಿ ನೀವು ಡೆಪಾಸಿಟ್ ಮಾಡ್ತಾ ಬರ್ಬೋದು ತಿಂಗಳ ಒಂದು ಎಮರ್ಜೆನ್ಸಿ ಫಂಡ್ನ ಬಿಲ್ಡ್ ಮಾಡೋ ತನಕ. ಒಂದ್ಸಲ ನೀವು ಅದನ್ನ ಬಿಲ್ಡ್ ಮಾಡಿದ್ರೆ ಆದಮೇಲೆ ನೀವು ಒಂದು ಫ್ಲೆಕ್ಸಿ FD ಅಥವಾ ನಾರ್ಮಲ್ FD ನೀವು ಒಂದು FD ಮಾಡಿಬಿಟ್ಟು ಅದರಲ್ಲಿ ಇಡ್ತಾ ಹೋಗ್ಬೋದು. ಇಲ್ಲ ನನಗೆ ಸ್ಪೆಂಡಿಂಗ್ ಹ್ಯಾಬಿಟ್ಸು ತುಂಬ ಇದೆ, ನಾನು ಆ ರೀತಿ ಮಂತ್ಲಿ ನಾನು ಸೇವ್ ಮಾಡಿದ್ರು ಕೂಡ ನಾನು ಉಪಯೋಗಿಸ್ಕೊಂಡ್ಬಿಡ್ತೀನಿ ಅಂತ ನಿಮ್ಗೆ ಅನಿಸ್ತೀನಿ ಅಂತಂದರೆ ನೀವು ಬರೀ ಸೇವಿಂಗ್ಸ್ ಅಕೌಂಟಿಗೆ ಹಾಕಿಡೋದ್ರ ಬದಲಾಗಿ ನೀವೇನು ಮಾಡಿ, RD ಅಂತ ಮಾಡ್ತಾ ಬನ್ನಿ. ಅಥವಾ ನಿಮ್ಮ ಮನೆಯಲ್ಲಿ ಬೇರೆ ಯಾರು ಹೆಸರಲ್ಲಿ ಅಕೌಂಟ್ ಇದೆ ಅಂತಂದರೆ ಅವರಿಗೆ ಟ್ರಾನ್ಸ್ಫರ್ ಮಾಡಿಬಿಡಿ, ನಂಗೆ 6 ತಿಂಗಳಾದಮೇಲೆ ನೀನು ಒಂದು FD ಮಾಡಿಕೊಟ್ಬಿಡು ಅಂತ ಹೇಳ್ಬಿಡಿ. ಆ ರೀತಿ ನೀವು ಮಾಡ್ಕೊತ ಹೋಗ್ಬೋದು. ಸೊ ಅಂದರೆ ನಿಮಗೆ ಅವಾಗ ಒಂದು ಡಿಸಿಪ್ಲಿನ್ ಬರ್ತಾ ಹೋಗುತ್ತೆ. ನೀವು ಆ ದುಡ್ಡನ್ನು ಯಾವುದೇ ಕಾರಣಕ್ಕೂ ನೀವು ಉಪಯೋಗಿಸೋಕ್ಕೆ ಹೋಗೋದಿಲ್ಲ. ಜೊತೆಗೆ ಶಾರ್ಟ್ ಟರ್ಮ್ ಡೆಟ್ ಫಂಡ್ಸು, ಅದು ಮಾರ್ಕೆಟ್ ರಿಲೇಟೆಡ್ ಆಪ್ಷನ್ ಅಂತಾನೆ, ನೀವು ಖಂಡಿತವಾಗ್ಲೂ ಶಾರ್ಟ್ ಟರ್ಮ್ ಡೆಟ್ ಫಂಡನ್ನು ಯೂಸ್ ಮಾಡ್ಕೊತ ಹೋಗ್ಬೋದು. ದಯವಿಟ್ಟು ಇಷ್ಟೊಂದು ದುಡ್ಡನ್ನು ನಾನು ಬಿಲ್ಡ್ ಮಾಡ್ತಾ ಇದ್ದೀನಿ, ಇದರಲ್ಲಿ ಸ್ವಲ್ಪ ಜಾಸ್ತಿ ಇಂಟ್ರೆಸ್ಟ್ ತರೋಣ ಅನ್ನೋದಕ್ಕೋಸ್ಕರ ಯಾವುದೋ ಒಂದು ಚಿಟ್ ಫಂಡಲ್ಲಿ, ಒಂದು ರಿಸ್ಕಿ ಇರುವಂಥ ಒಂದು ಅಸೆಟ್ಗಳಲ್ಲಿ ಅದನ್ನ ಹಾಕುವಂಥದ್ದು, ಅಥವಾ ತುಂಬ ಒಳ್ಳೆ ರಿಟರ್ನ್ ಬರುತ್ತೆ ಅಂತ ಹೇಳ್ಬಿಟ್ಟು ಅಲ್ಲಿಗೆ ಅದನ್ನ ಇನ್ವೆಸ್ಟ್ ಮಾಡುವಂಥದ್ದು ಹೋಗ್ಬಿಡಿ. ನೋಡಿ, ಉದ್ದೇಶನೇ ಒಂದು ಆಪತ್ಕಾಲಕ್ಕೆ ಬೇಕಾಗಿರುವಂಥ ಒಂದು ನಿಧಿ ಅಂತ ಹೇಳಿದ್ದೀನಿ ನಾನು. ಇದು ಅಂದರೆ ನಿಮ್ಗೆ ಆಪತ್ಕಾಲ ಬಂದಿದೆ ಅಂತಂದರೆ ಅವಾಗ ಈ ಫಂಡು ತುಂಬ ಇಂಪಾರ್ಟೆಂಟ್ ಒಂದು ಸ್ಥಾನವನ್ನು ವಹಿಸುತ್ತೆ. ಹಾಗಾಗಿ ಇಲ್ಲಿ ಇಂಟ್ರೆಸ್ಟ್ ರೇಟ್ ಜಾಸ್ತಿ ಅನ್ನೋದಕ್ಕಿಂತ ಹೆಚ್ಚಾಗಿ ನನಗೆ ಬೇಕಾದಾಗ ಈ ದುಡ್ಡು ನಾನು ತೆಕ್ಕೊಬೇಕು ಅನ್ನೋ ಥರ ಇರಬೇಕು. ಅಂದರೆ ಲಿಕ್ವಿಡಿಟಿ ತುಂಬ ಇಂಪಾರ್ಟೆಂಟ್. ನಿಮಗೆ ಯಾವಾಗ ಬೇಕೋ ಅವಾಗ ಈ ದುಡ್ಡನ್ನು ತಗೊಳ್ಳೋ ಥರ ಇರಬೇಕು. ಆ ಥರ ಸ್ಕೀಮ್ಗಳಲ್ಲಿ ರಿಲಯಬಲ್ ಆಗಿರಬೇಕು. ಆದರೆ ಇಂಟ್ರೆಸ್ಟ್ ರೇಟ್ ಜಾಸ್ತಿ ಬರಲಿಲ್ಲ ಅಂದ್ರೂ ಪರವಾಗಿಲ್ಲ, ನಿಮಗೆ ಬೇಕಾದಾಗ ತೆಕ್ಕೊಳ್ಳೋ ಥರ ಅಂತ ಇನ್ವೆಸ್ಟ್ಮೆಂಟ್ಗಳಲ್ಲಿ ನೀವು ಇದನ್ನ ಹೂಡಿಕೆ ಮಾಡಬೇಕು. ಇದು ಈ ವರ್ಷದ 2025ರ ನಮ್ಮ ಚಾನೆಲ್ನ ಮಿಷನ್ ಆಗಿರುತ್ತೆ. ಆಪತ್ಕಾಲಕ್ಕೆ ಇರಲಿ ಒಂದು ನಿಧಿ. ಮತ್ತೊಂದು ವಿಡಿಯೋದೊಂದಿಗೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ.